ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜೂನ್ 2ನೇ ತಾರೀಕು ಅಂದರೆ 2026 ಗುರು ಮಿಥುನ ರಾಶಿಯಿಂದ ಕಟಕ ರಾಶಿ ಉಚ್ಚ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಈ ಪ್ರವೇಶ ಮೀನರಾಶಿಯವರಿಗೆ ಗುರುವಿನ ಅನುಗ್ರಹ ಲಭ್ಯವಾಗುತ್ತಾ? 1 ಮತ್ತು 10ರ ಅಧಿಪತಿ ಗುರು ಪಂಚಮಕ್ಕೆ ಹೋದಾಗ ನಿಜವಾಗ್ಲೂ ದಿಸ್ ಈಸ್ ದ ವೆರಿ ಅದ್ಭುತವಾಗಿರ್ತಕ್ಕಂಥ ರಾಜಯೋಗದ ಕಾಲ. ಹಂಸಯೋಗ ಅಂತ ಕೊಡುತ್ತೆ. ಈ ಪಂಚಮಹಾಪುರುಷ ಅಂದರೆ ಪಂಚಮಹಾ ಯೋಗಗಳಲ್ಲಿ ಅದರಲ್ಲೂ ಕೂಡ ಇದು ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಏಕೈಕವಾಗಿರತಕ್ಕಂಥ ರಾಶಿ ಮೀನರಾಶಿ. 1 ಮತ್ತು 10ರ ಅಧಿಪತಿ ಎರಡೂ ಕೇಂದ್ರ, ಅದರಲ್ಲೂ ಕೂಡ ಪೂರ್ವ ಪುಣ್ಯ ಸ್ಥಾನ, ಅದರಲ್ಲೂ ಕೂಡ ಲಗ್ನ ವೀಕ್ಷಣೆ, ಅದರಲ್ಲೂ ಕೂಡ 9ರ ವೀಕ್ಷಣೆ, ಅದರಲ್ಲೂ ಕೂಡ ಏಕಾದಶ ಪದ ವೀಕ್ಷಣೆ. ಇದೊಂದು ನಿಜವಾಗ್ಲೂ ಗೋಲ್ಡನ್ ಪೀರಿಯಡ್. ಮೀನರಾಶಿಯವರಿಗೆ ಏನೇ ಶನಿಯ ಸಾಡೆ ಸಾತಿದ್ರೆ ನೇರವಾಗಿ ಶನಿಯನ್ನು ದೃಷ್ಟಿಸಿ ನೋಡ್ತಾನೆ ಗುರು. ಆ ಶನಿ ಗುರು ಪಂಚಮ, ಇದೊಂದು ಧರ್ಮ ಕರ್ಮಾಧಿಪತಿ ಯೋಗದ ತತ್ವ ಅಂತ ಕರೆದ್ಬಿಟ್ವಿ. ನಿಜವಾಗ್ಲೂ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಮೀನರಾಶಿಯವ್ರಿಗೆ ತನ್ನಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕೊಡ್ತಕ್ಕಂಥ ಏಕೈಕ ಕಾಲ. ಅದರಲ್ಲೂ ಉಚ್ಚಸ್ಥಾನವಾಗಿರೋದ್ರಿಂದ ಇವರಲ್ಲಿ ಬಹಳಷ್ಟು ಚಿಂತನೆಗಳು, ಮಕ್ಕಳು, ತನ್ನ ಒಂದು ಆರೋಗ್ಯದ ಸ್ಥಿತಿ, ಹಾಗೆ ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆ, ಹೆಸರು ಕೀರ್ತಿ ಪ್ರತಿಷ್ಠೆ ಎಲ್ಲವನ್ನು ಭಾಳಷ್ಟು ಅನುಭವಿಸ್ತಕ್ಕಂಥದ್ದು ಮೀನರಾಶಿ. ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ, ಮೀನರಾಶಿಯವ್ರಿಗೆ ಇವರೆಲ್ಲ ಕೂಡ ಕೊಡ್ತಕ್ಕಂಥ ದಾನಿಗಳಾಗ್ಬಿಡ್ತಾರೆ. ಕೊಡುಗೈ ದಾನಿ ಅಂತ ಕರಿತೀವಿ. ನಿಜವಾಗ್ಲೂ ಆ ಒಂದು ಫಲಾನುಫಲಗಳು ನಿಮ್ಮಲ್ಲಿ ಈ ಒಂದು ಬದಲಾವಣೆಗೆ ಅವಶ್ಯಕವಾಗಿ ಹೊಂದ್ಕೊಳ್ಳುತ್ತೆ. ಜೂನ್ 2 ಪ್ರವೇಶ ಕಟಕ ರಾಶಿ ಉಚ್ಚಸ್ಥಾನ. ಜುಲೈ 14 ಆಗಸ್ಟು ಮಧ್ಯಭಾಗದವರೆಗೂ ಅಸ್ತಂಗತ. ತದನಂತರದಲ್ಲಿ ಅಕ್ಟೋಬರಲ್ಲಿ ಸಿಂಹರಾಶಿ ಪ್ರವೇಶ, ತಿರ್ಗ ವಕ್ರ, ಈ ರೀತಿ ಜಾರುತ್ತೆ. ಇದೊಂದು ಪೀರಿಯಡ್ ಏನಿದೆ, ಜೂನ್ ಟು ಅಕ್ಟೋಬರ್ ಪೀರಿಯಡ್ಸ್ ಏನಿದೆ, ವೆರಿ ಗುಡ್. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ಕಾಲವಾಗುತ್ತೆ. ನಾನು ಹೇಳಿದಾಗೆ ಮೀನರಾಶಿಯವರು ಕೊಡುಗೈದಾನಿ ಅಂತ ಕರ್ತೀವಿ. ನಿಜವಾಗ್ಲೂ ಆ ತತ್ವ ಆಡಾಗ್ತದೆ. ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಅದರಲ್ಲಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸು, ಕೀರ್ತಿ, ಪ್ರತಿಷ್ಠೆ ಬರ್ತದೆ. ಯಾರು ಸಂತಾನವನ್ನು ಅಪೇಕ್ಷೆ ಮಾಡಿದ್ದಾರೋ ನಿರಂಬಳವಾಗಿ ಸಂತಾನಕ್ಕೆ ಹೋಗಿ IVFಗೆ ಹೋಗ್ಬೇಕಾ, IVFಗೆ ಹೋಗಿ. ನೋ ವೇ, ಏನೂ ಸಮಸ್ಯೆ ಇಲ್ಲ, ಧಾರಾಳವಾಗಿ ಹೋಗಿ. ದಶಾಭುಕ್ತಿಗಳಲ್ಲಿ ಗುರು ಇದೆಯಾ, ಗೋಚಾರ ಫಲ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಲ್ಲ ಕೂಡ ಇರ್ತದೆ. ಅಕ್ಟೋಬರ್ವರೆಗೂ ಇರ್ತದೆ. 6 ತಿಂಗಳು, ಮಿನಿಮಮ್ 5 ತಿಂಗಳು ಸಿಗ್ತದೆ. ನಿಜವಾಗ್ಲೂ ಭಾಳ ವಿಶೇಷತೆಯನ್ನು ಕೊಡುತ್ತೆ ಗುರು ದಶಾಭುಕ್ತಿಗಳಲ್ಲಿದ್ದಾಗ. ಗುರು ನೇರವಾಗಿ ದೃಷ್ಟಿಯನ್ನು ಮೀನ ರಾಶಿಗೆ ನೋಡೋದ್ರಿಂದ ಸಕಲವೂ ಕೂಡ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಹಣಕಾಸು ವ್ಯವಸ್ಥೆ, ಧರ್ಮ ಹೇಳಿದ್ನಲ್ವ, ಎಲ್ಲವನ್ನ ತ್ಯಾಗವನ್ನು ಮಾಡ್ತಕ್ಕಂಥ ಧಾರ್ಮಿಕ ಒಂದು ನಡೆನುಡಿಗಳು ನಿಮ್ಮಲ್ಲಿ ಬರುತ್ತೆ. ಬಿಡು, ಯಾರೋ ಸ್ನೇಹಿತರನ್ನ ಕೊಡು, ಬಿಡ, ಒಂದು ಏನೋ ಕಷ್ಟ ಇತ್ತು, ತಗೊಂಡ್ರು ತಾಂತಾನೆ, ತಿಂದರು ತಿಂತಾನೆ, ಈ ಒಂದು ಮನೋಭಾವತೆ ನಿಮ್ಮಲ್ಲಿ ಬೆಳೆದು ಬಿಡುತ್ತೆ. ಅಫ್ಕೋರ್ಸ್ ಯೂಸ್ ಮಾಡ್ಕೊಳ್ಳಿ. ಬಟ್ ರಾಜನ ತತ್ವ ಇದು. ದಿಸ್ ಈಸ್ ದ ಆಲ್ ರಾಜತತ್ವ ಅಂತ ಕರಿತೀವಿ. ರಾಜತತ್ವ ಅಂದ್ರೆ ಏನು? ಇದೇ ಬಿಕಾಸ್ ಆಫ್ ರಾಜತತ್ವ. ಹೋಗ್ಲಿ ಬಿಡೋದು, ನಥಿಂಗ್ ಟು ವರಿ. ಬಟ್ ರಾಜ ಟಿವಿನೂ ಕೂಡ ಇರ್ತದೆ. ಪಂಚಮ ಸ್ಥಾನ ನೋಡಿ, ಕೇಂದ್ರಾಧಿಪತಿ ಧರ್ಮ ತ್ರಿಕೋಣದಲ್ಲಿದ್ದಾನೆ. ಈ ಧರ್ಮ ತ್ರಿಕೋಣ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಯೋಗವನ್ನು ಕೊಡುತ್ತೆ. ನಿಮಗೆ ಒಬ್ಬ ಅಭಿವ್ಯಕ್ತಿಯಾಗಿ ಬೆಳೀತಕ್ಕಂಥ ಚಾನ್ಸಸ್ಸನ್ನು ಕೊಟ್ಟೇ ಕೊಡುತ್ತೆ. ಮೀನರಾಶಿ, ಮೀನ ಲಗ್ನದವ್ರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಕಾಲ. ನಿಜವಾಗ್ಲೂ ಏನು ಸಮಸ್ಯೆ ಬಾಧೆಗಳಿತ್ತೋ, ರಾಹು 12ರ ಸ್ಥಾನದಲ್ಲಿತ್ತ, ಏನಾದರೂ ಆಗಲಿ, ಶನಿ ಲಗ್ನದಲ್ಲಿತ್ತು, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮದಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ಫಲಗಳು ಬರುತ್ತೆ. ಲಾಭ ಬರ್ತದೆ. ಅಧಿಕವಾಗಿರತಕ್ಕಂಥ ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಬ್ಬ ಅಭಿವ್ಯಕ್ತಿಯಾಗಿ, ಒಬ್ಬ ಪರ್ಸನಾಲಿಟಿ ಇರತಕ್ಕಂಥ ವ್ಯಕ್ತಿಗಳಾಗಿ ಬೆಳೀತಕ್ಕಂಥದ್ದಿರುತ್ತೆ. ನೆಮ್ಮದಿಯನ್ನು, ಆರೋಗ್ಯವನ್ನು ತರತಕ್ಕಂಥ ಕಾಲವಾಗ್ತದೆ. ಖಂಡಿತವಾಗಿ ನಿಮ್ಮ ಒಂದು ಸಮಸ್ಯೆಗೆ ಏನು ಸಮಸ್ಯೆಗಳಿದೆ, ಇದು ಈ ಪೀರಿಯಡನ್ನು ಯೂಸ್ ಮಾಡ್ಕೊಳ್ಳಿ.
ಆದಷ್ಟು ಬಾಧೆಗಳು ದೂರ ಆಗ್ತಕ್ಕಂಥದ್ದು ಸತ್ಯ. ಆದಷ್ಟು ಶುಭ ಫಲಕ್ಕೋಸ್ಕರ ಇನ್ನಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ನಿಮಗೆ ಗುರುವಿನ ಅನುಗ್ರಹ ಸಿಗುತ್ತೆ. ಎಲ್ಲ ಸಮಸ್ಯೆಗಳು ದೂರವಾಗ್ತಕ್ಕಂಥದ್ದು ಸತ್ಯ. ಅಲ್ಲಿ ಕೂತಿರ್ತಕ್ಕಂಥದ್ದು ನೋಡಿ, ಇನ್ನೊಂದು ಭಾಳ ವಿಶೇಷವಾಗಿ ಮೀನರಾಶಿಗೆ ಲಾಟರಿ ಯೋಗದಂಥ ಇದ್ದಕ್ಕಿದ್ದ ಹಾಗೆ ಧನ ಅಬಂಡೆಂಟ್ ಆಗಿ ಬರುತ್ತೆ. ಲಕ್ಷ್ಮೀ ಸ್ಥಾನ, ಪಂಚಮ ಸ್ಥಾನ ಅಂದರೆ ಮಕ್ಕಳು ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಬದಲಾವಣೆಯನ್ನು ಕಾಣ್ತಕ್ಕಂಥ ಕಾಲ ಆಗುತ್ತೆ. ಮೀನರಾಶಿಯವ್ರಿಗೆ ನೋಡಿ, ಅದಕ್ಕೋಸ್ಕರ ಪ್ರೀತಿ ಪ್ರೇಮಗಳ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷತೆ. ತಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಒರೆಸ್ತಕ್ಕಂಥದ್ದು ಕೂಡ ಇರುತ್ತೆ. ಗುರುಗಳೇ, ನನ್ನ ಆಸೆ ಆಕಾಂಕ್ಷೆಗಳು ಈಡೇರುತ್ತಾ, ಮದುವೆ ವಿಚಾರಗಳೆಲ್ಲ ಆಗಿರ್ಬೋದು, ಮಕ್ಕಳ ಗಳೆಲ್ಲ ಆಗಿರ್ಬೋದು, ನಿಜವಾಗ್ಲೂ ನೆರವೇರುತ್ತೆ. ಪ್ರೀತಿಸಿ ಒರೆಸ್ತಕ್ಕಂಥ ಕಾಲವಿದು ಮೀನರಾಶಿಯವ್ರಿಗೆ. ಜೊತೆಗೆ ಲಾಟ್ರಿ ತಗೊಂಡಿದ್ದೆ, ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವ್ಯವಸ್ಥೆ ಬರುತ್ತೆ. ಅದಕ್ಕೆ ಲಕ್ಷ್ಮಿಯ ಯೋಗ ನಿಮಗೆ ಲಭ್ಯವಾಗೋದು ಸತ್ಯ. ಮೀನರಾಶಿಯವ್ರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಗುರು ನಿಮಗೆ, ಹಾಗೆ ಸುಖವನ್ನು ಕೊಡಲಿ ಅಂತ ಕೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.